ನೀನೇಕೆ ಇಲ್ಲಿಗೆ ಬಂದೆ? ಏ ಧನರಾಜ್, ಏನು ಯಾವಾಗಲೂ ಹೆಣ್ಣು ಮಣ್ಣು ಹಣ್ಣು ಎಂದು ಕಾಯ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಮಣ್ಣು ಮುಕ್ಕಿಸಲು ಬಂದಿದ್ದೇನೆ. ಬೇಡ ಸುಚಿತ್ರಾ, ಬೇಡ. ನಾನು ತಪ್ಪು ಮಾಡಿದ್ದೇನೆ, ನಿನಗೆ ಮೋಸ ಮಾಡಿದ್ದೇನೆ. ನಾನು ತಪ್ಪನ್ನ ಒಪ್ಪಿಕೊಳ್ತೇನೆ. ಮಾಂಗಲ್ಯ ಕಟ್ಟಬೇಕಾದವನಿಗೆ ಮಣ್ಣು ಪಾಲು ಮಾಡಬೇಡ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಏನು ಮರೆತು ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ? ನಿನ್ನಂತವನ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಳ್ಳಬೇಕೆ? ನಿನ್ನಂತವನ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಳ್ಳುವುದು ಕಲ್ಲಿಂದ ಬೆನ್ನನ್ನು ಕಟ್ಟಿಕೊಳ್ಳುವುದು ಎರಡೂ ಒಂದೇ. ಹಾ ನೋಡು, ಈಗ ನಿನ್ನ ಸಾವು ನನ್ನ ಕೈಲಿದೆ. ಹಾ, ಈಗ ಆ ಬ್ರಹ್ಮ ಬಂದರೂ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಬೇಡ ಸುಚಿತ್ರ, ಬೇಡ ಸುಚಿತ್ರ, ಬೇಡ. ನನ್ನ ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರು. ಏನು ಕರುಣೆ? ಕರುಣೆ ಪದಕ್ಕೆ ಅರ್ಥವಾದರೂ ಗೊತ್ತೇನೋ ನಿನಗೆ? ಪಾಪಿ, ಈಗ ನಿನಗೆ ಕರುಣೆಯ ಶಬ್ದದ ಬೆಲೆ ಗೊತ್ತಾಗ್ತಿದ್ಯಾ? ಸಾಯಲು ಸಿದ್ಧವಾಗೋ, ನೆನೆಸಿಕೋ ನಿನ್ನ ಮನೆಯ ದೇವರನ್ನ. ಇಂಥ ಪಾಪಿಯನ್ನು ಕೊಂದು ನಿನ್ನ ಕೈನ ಯಾಕೆ ನೀನು ಹೊಲಸು ಮಾಡ್ಕೋತೀಯ? ಇವನಿಗೆ ತಕ್ಕ ಪಾಠ ಶಿಕ್ಷೆ ನೀಡೋದಕ್ಕೆ ಆ ದೇವರಿಂದೇ ಇದ್ದಾನೆ. ಬಿಡು, ಬಿಟ್ಟು ಬಿಡು ಅಂದ. ಅಕ್ಕ ನೋಡು, ನಮ್ಮಂತ ಅಬೆಲೆಯರು ಸುಮ್ಮನಿದ್ರೆ ಗಲ್ಲಿಗಳಿಗೂ ಇಂಥ ಪಾಪಿಗಳು ಹೊತ್ತಿಕೊಳ್ಳುತ್ತಾರೆ. ಅದಕ್ಕೆ ನೀನು ಸುಮ್ಮನೆ ಇರು. ಈ ಪಾಪಿ ನನ್ನ ಬಾಳನ್ನ ಸುಟ್ಟು ಭಸ್ಮ ಮಾಡಿದ್ದಾನೆ. ಅಷ್ಟೇ ಸಾಲದೆ ಮತ್ತೆ ನನ್ನ ಅಣ್ಣನ ಪ್ರಾಣ ಕೂಡ ತೆಗೆದಿದ್ದಾನೆ. ಇವನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಹಾ, ನೆನೆಸಿಕೋ. ಹಾ, ಸಾಯಲ ಸಿದ್ಧನಾಗೋ. ಸುಚಿತ್ರ, ಬೇಡ ಸುಚಿತ್ರ, ಬೇಡ. ಕಾನೂನನ್ನು ನಿನ್ನ ಕೈಗೆ ತೆಗೆದುಕೊಳ್ಳಬೇಡ. ಇವನಿಗೆ ಕಾನೂನಿನಿಂದಲೇ ಸರಿಯಾದ ಶಿಕ್ಷೆ ಕೊಡಿಸೋಣ. ಬೇಡ ಕಾರ್ತಿಕ್, ಬೇಡ. ನಿಲ್ಲು, ನನ್ನ ಹತ್ರ ಬರಬೇಡ. ಯಾಕಂದ್ರೆ ಈಗಾಗಲೇ ಇವನಿಗೆ ಜೈಲು ಉತ್ತಮವಲ್ಲ. ಇಂಥ ಪಾಪಿಗಳಿಗೆ ಜೈಲೇನು ಮಾಡಲು ಸಾಧ್ಯ? ಇವನಿಗೆ ನಾನೇ ಗುಂಡಿಟ್ಟುಕೊಳ್ಳುತ್ತೇನೆ. ಇದೇ ಸರಿಯಾದ ಸುಚಿತ್ರ, ಸುಚಿತ್ರ, ಎಂತ ಕೆಲಸ ಮಾಡಿಬಿಟ್ಟೆ? ಇವನನ್ನು ಕೊಂದು ಮುಂದೆ ಕಾನೂನು ವಿಧಿಸುವ ಜೈಲು ಶಿಕ್ಷೆ ನೀನು ಅನುಭವಿಸಬೇಕಲ್ಲ, ಯಾಕೆ ದುಡುಕಿದೆ? ನೋಡಿ ಕಾರ್ತಿಕ್, ನಾನು ಮಾಡಿದ್ದು ತಪ್ಪಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಹಾ, ನನ್ನನ್ನು ಅರೆಸ್ಟ್ ಮಾಡಿ. ನೋಡಿ, ಹೊರಗಡೆ ಜೈಲುಗಿಂತ ಈ ಹೊಲಸು ಪ್ರಪಂಚಕ್ಕಿಂತ ಜೈಲು ಎಷ್ಟು ಉತ್ತಮವಾಗಿದೆ. ಅದಕ್ಕೆ 4 ಜನರು ಈಗಾಗಲೇ ನಾನು ಗರ್ಭಿಣಿ ಆಗಿದ್ದೇನೆ. ಈ ಮಗುವಿನ ತಂದೆ ಯಾರು ಎಂದು ಕೇಳಿದರೆ ಈ ಜನರಿಗೆ ಏನೆಂದು ಉತ್ತರ? ಅದಕ್ಕೆ ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ. ನೋಡಿ, ನಿನಗೆ ಯಾರು ಇಲ್ಲ ಅಂತ ಚಿಂತೆ ಮಾಡಬೇಡ. ನಿನಗೆ ನಾವೆಲ್ಲರೂ ಇದ್ದೀವಿ. ನಿನ್ನ ಜೊತೆ ನಾವು ಯಾವಾಗಲೂ ಇರ್ತೀವಪ್ಪ. ಹೌದಮ್ಮ ಸುಚಿತ್ರ, ನಾನು ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ಮುಂದೆ ನಿನ್ನ ಮಗುವಿನ ಪಾಲನೆ ಪೋಷಣೆ ಮಾಡುತ್ತೇನೆ. ನೀನೇನು ಚಿಂತಿಸಿದಿರಮ್ಮ. ತುಂಬಾ ಥ್ಯಾಂಕ್ಸ್ ಶಶಾಂಕ್. ಆಯ್ತು, ನಿಮ್ಮಂತ ಅಣ್ಣ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು. ಬನ್ನಿ, ಈಗ ನನ್ನನ್ನು ಅರೆಸ್ಟ್ ಮಾಡಿ. ತಂಬೂರಿ. ಸುಚಿತ್ರ, ನಾನೊಂದು ಮಾತು ಕೇಳ್ತೇನೆ, ದಯವಿಟ್ಟು ತಪ್ಪು ಭಾವಿಸ್ಕೊಳ್ಬೇಡ. ಚೇಚೆ, ಹಾಗೇನಿಲ್ಲ. ಅದ್ಯಾವ ಮಾತಂತ ಕೇಳಿ. ನೋಡು, ಹಿಂದೊಮ್ಮೆ ನೀನು ನನ್ನನ್ನೇ ಮದುವೆಯಾಗುತ್ತೇನೆಂದು ಕನಸು ಹೊತ್ತಿರುವ ನೀನಾಗಿಯೇ ತಪ್ಪು ಮಾಡದೆ ಆ ದ್ರೋಹಿ ಧನರಾಜನಿಂದ ಬಲಾತ್ಕಾರಕ್ಕೊಳಗಾಗಿ ಶೀಲ ಕಳೆದುಕೊಂಡಿರುವೆ. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ. ನೋಡು, ನಿನ್ನ ಒಪ್ಪಿಗೆ ಇದ್ರೆ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೆ ನಾನು ತಂದೆಯಾಗಲು ಸಿದ್ಧ. ಏನು ಹೇಳ್ತಾ ಇದ್ದಾರೆ? ಈಗಾಗಲೇ ಬಾಳನ್ನು ಹಾಳು ಮಾಡಿಕೊಂಡಿರುವವರಿಗೆ ಮತ್ತೆ ಬಾಳ್ ಕೊಡ್ತೀರಾ? ಇದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿದೆ? ಆದರೆ ನನ್ನದೊಂದು ಮಾತು. ಸುಚಿತ್ರ, ಏನದು ನಿನ್ನ ಮಾತು? ಈಗ ನೋಡಿ, ತೆಗೆದುಕೋ ವಚನ. ನೋಡಿ, ಹೇಳು ಸುಚಿತ್ರ. ನಾನು ಜೈಲಿಗೆ ಹೋಗಿ ಮತ್ತೆ ಬರುವವರೆಗೂ ಈ ನಿಮ್ಮ ನಿರ್ಧಾರ ಬದಲಾಗಬಾರದು. ಸುಚಿತ್ರ,
ಆಗಲಿ, ನಿನ್ನ ಮಾತಿನಂತೆ ಆಗಲಿ. ಈಗ ತೆಗೆದುಕೋ ವಚನ ಆಯ್ತೇ?